ನಿಮ್ಮ ಆಶೀರ್ವಾದ ಬೇಕು. 5 ವರ್ಷದ ಸರ್ಕಾರ ಬಂದರೆ ಇಡೀ ದೇಶದಲ್ಲಿ ಯಾರೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಹಣದ ಕೊರತೆ ಇಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ. ದುಡ್ಡು ನೀವು ಯಥೇಚ್ಛವಾಗಿ ಕೊಡ್ತಾ ಇದ್ದೀರಿ. ಆ ದುಡ್ಡನ್ನು ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ನಾನು ರಾಜಕೀಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ಈಗ ಬಂದಾಗ ದಾರಿ ಉದ್ದಕ್ಕೂ ನನ್ನ ತಾಯಂದಿರು, ಹಿರಿಯರು ಮತ್ತು ಕೆಲವು ಯುವಕರು ನಿನ್ನ ಹಣ, ನಿನ್ನ ಆರೋಗ್ಯವನ್ನು ಸರಿಯಾಗಿಟ್ಕ, ನಿನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿ ದಾರಿ ಉದ್ದಕ್ಕೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಡೆ. ಈಗ ನಾನು ಉಳಿದಿರ್ತಕ್ಕಂಥದ್ದು 5 ಬಾರಿ ಉಳಿದಿದ್ದೇನೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ, 3 ಬಾರಿ ನನಗೆ ಈ ಹೃದಯದ ಚಿಕಿತ್ಸೆ ಆಗಿರ್ತಕ್ಕಂಥದ್ದು 3 ಬಾರಿ ಆಗಿದೆ. 2 ಬಾರಿ ನನಗೆ ಬ್ರೈನ್ ಮೇಲಾದಂಥ ಒಂದು ಸರ್ಕಾರ ಒತ್ತಡ, ನನಗೆ ನಿದ್ದೆ ಇಲ್ಲ. ದಿನಕ್ಕೆ 2 ಗಂಟೆ 3 ಗಂಟೆ ನಾನು ನಿದ್ದೆ ಮಾಡ್ತಕ್ಕಂಥ ಹವ್ಯಾಸ. ಕಾರಣ ಏನು ಅಂದರೆ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೆ ಹಳ್ಳಿ ಸುತ್ತತಕ್ಕಂಥ ಒಂದು ವಾತಾವರಣ ಏನಿತ್ತು ಹೋಗಿದ್ದೇನೆ. ಜನ ಕಾದು ನನಗೇನು ಆಶೀರ್ವಾದ ಮಾಡ್ತಾಯಿದ್ರಿ. ದೇಹಕ್ಕೆ ದಂಡನೆ ಕೊಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಭಾಳ ದಂಡನೆ ಕೊಟ್ಕೊಂಡಿದ್ದೇನೆ. ಕಾರಣ ನನಗೋಸ್ಕರ ಅಲ್ಲ, ಈ ರಾಜ್ಯದ ಜನತೆಯ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ. ಇಲ್ಲಿ ನಮ್ಮ ಗಿರಿಗೌಡರು ಕೂತಿದ್ದಾರೆ, ದೇವೇಗೌಡರು ಅವ್ರ ಜೀವನ ಎಲ್ಲ ನನ್ನ ರೈತ 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 ಅಂತಲೇ ಬದುಕಿದ್ರು. ಇವತ್ತು ಸಹ 93ನೇ ವರ್ಷದಲ್ಲೂ ತಾವೇನೋ ಟಿ ವಿಲಿ ಏನಾದರೂ ನೋಡಿದರೆ ರಾಜ್ಯಸಭೆಯಲ್ಲಿ ಕೈ ಮುಗಿದು ಕಣ್ಣಲ್ಲಿ ನೀರಾಕಿ ಕೇಳ್ತಾರೆ. ನಾನು ಜನಕ್ಕೆ ನೀರಿನ ಅವಶ್ಯಕತೆ ಇದೆ, ಎಲ್ಲ ನನ್ನ ರಾಜ್ಯಸಭಾ ಸದಸ್ಯರಿಗೆ ಮನವಿ ಮಾಡ್ತೇನೆ, ನಮ್ಮ ಜನಗಳ ಕಷ್ಟ ಬಗೆಹರಿಸಿ ಅಂತೇಳಿ ಈ ವಯಸ್ಸಿನಲ್ಲೂ ಅವರಲ್ಲಿ ಕೈ ಮುಗಿದು ಗೋಗರಿರ್ತಕ್ಕಂಥ ದೃಶ್ಯ ನೋಡಿದ್ರೆ ಹಲವಾರು ರಾಜ್ಯದ ರಾಜ್ಯಸಭಾ ಸದಸ್ಯರು ಕಣ್ಣಲ್ಲಿ ನೀರು ಹಾಕ್ತಾರೆ. ಈ ರೀತಿಯ ನಮ್ಮ ಒಂದು ಕಮಿಟ್ಮೆಂಟ್ ಏನಿದೆ, ದಯವಿಟ್ಟು ಒಂದು ಬಾರಿ ಸಣ್ಣ ಪುಟ್ಟ ಲೋಕಲ್ ಏನೇ ಇಟ್ಕೊಳ್ಳಿ ಭಿನ್ನಾಭಿಪ್ರಾಯಗಳು, ಒಂದು ಅವಕಾಶ ತಾವು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ನೋಡಿ ನೀವು ತೀರ್ಮಾನ ಮಾಡಿದ್ರೆ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದು. ನಾನು ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಬದುಕ್ತೀನಿ, ದೇವರು ನನಗೆ ಅಷ್ಟು ಸುಲಭ ಕರ್ಕೊಳ್ಳಲ್ಲ. ಯಾಕೆಂದರೆ ಈ 5 ಬಾರಿ ನನ್ನ ಜೀವ ಉಳಿಸಿರೋದು ಏನಾದರೂ ಈ ರಾಜ್ಯದಲ್ಲಿ ಬಡವರಿಗೆ ಕೆಲಸ ಮಾಡಲಿ ಅಂತಕ್ಕಂಥದ್ದು ಉಳಿಸಿದ್ದಾನ ಹೊರತು ನನಗೇನು ಯಾವ ವೈಯಕ್ತಿಕವಾದಂಥ ಆಸೆಗಳಿಲ್ಲ. ನಾನೊಂದು ರೀತಿ ಇತ್ತೀಚಿನ ದಿನಗಳಲ್ಲಿ ವೈರಾಗ್ಯಕ್ಕೊಳಗಾಗಿದ್ದೀನಿ. ಕಾರಣ ಯಾಕೆ? ಇವತ್ತು ದಿನ ಬೆಳಗ್ಗೆ ಟಿ ವಿ ಹಾಕಿದ್ರೆ 6 ಗಂಟೆಗೋ 6:15 ಗಂಟೆಗೆ ನೀವು ಎದ್ದು ಟಿ ವಿ ಹಾಕಿದ್ರೆ ದೇವರ ನಾಮ ಕೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮೊದಲು ಟಿ ವಿಗಳಲ್ಲಿ ದೇವರ ನಾಮ ಹಾಕೋರು. ಈಗ ಬೆಳಗ್ಗೆ 6 ಗಂಟೆ ನಾವು ಟಿ ವಿ ಹಾಕಿದ್ರೆ ಅಲ್ಲೆಲ್ಲೋ ಒಂದು ಕೊಲೆ ಆಯಿತು, ಇಲ್ಲೆಲ್ಲ ಒಂದು ಹೆಣ್ಣು ಮಕ್ಕಳ ಮೇಲೆ ಅಕ್ರಮ ಆಯಿತು. ಈ ವಿಷಯಗಳು ಇವತ್ತು ಪ್ರತಿನಿತ್ಯ ಏನು ಬರ್ತಾ ಇದೆ. ನಾನು ಅದಕ್ಕೋಸ್ಕರಲೇ ಒಂದು ಮಾತು ಹೇಳಿದೆ ಶಿವಮೊಗ್ಗದಲ್ಲಿ ಮಾತನಾಡಬೇಕಾದ್ರೆ, ನಮ್ಮ ಹಳೆಯ ಸಂಸ್ಕೃತಿಯನ್ನು ಪ್ರತಿ ಶಾಲೆಯಲ್ಲಿ ಕಲಿಸ್ತಕ್ಕಂಥದ್ದಕ್ಕೆ ವಾರದಲ್ಲಿ 1 ದಿವಸ ಎಲ್ಲಿ ನಮ್ಮ ದೊಡ್ಡವರಿದ್ದಾರಲ್ಲ, ಇಲ್ಲಿ ಗಿರಿಗೌಡ್ರಂತರು, ಇಲ್ಲಿ ಲಿಂಗಣ್ಣಂತರು, ಅವತ್ತಿನ ಬದುಕೆ ಆಗಿತ್ತು. ಇವತ್ತು ರಸ್ತೆ ಆಗಿದೆ, ವಿದ್ಯುತ್ ಶಕ್ತಿ ಕೊಟ್ಟಿದ್ದೀವಿ, ಕುಡಿಯೋ ನೀರು ಕೊಡ್ತೀವಿ, ಉತ್ತಮವಾದಂಥ ಬದುಕು ಎಲ್ಲ ರೀತಿ ಕೊಟ್ಟಿದ್ದೀವಿ. ಆದರೆ ನಿಮಗೆ ನೆಮ್ಮದಿ ಇದೆಯಾ ರಾತ್ರಿ ಮಲಗಿದಾಗ? ಅವತ್ತಿನ ದಿನ ರಸ್ತೆ ಇಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ಕುಡಿಯೋ ನೀರು, ಕೆರೆನಲ್ಲಿ ಒಂದು ಕಡೆ ದನ ತೊಳಿತಾ ಇರೋರು, ಇನ್ನೊಂದು ಕಡೆ ಬಟ್ಟೆ ಒಗಿತಾ ಇರೋರು, ಅದೇ ನೀರನ್ನ ಎತ್ಕೊಂಬರು. ಮನೆಯಲ್ಲಿ ಆ ಒಂದು ಹಳೆ ಪಂಚೆ ಉಟ್ಕೊಂಡಿದ್ದು ಇದಾಗಿದ್ದರೆ ಹೊರದೋಗಿರೋದನ್ನ ಅದನ್ನೇ ಫಿಲ್ಟ್ರ್ ಮಾಡ್ಕೊಳ್ಳಿವ್ರಿ, ಆ ಕಂಟಕ್ಕೆ ಕಟ್ಟವ್ರಿ, ಆ ನೀರಲ್ಲಿ ಕುಡಿತಾ ಇದ್ದು. ಅವತ್ತೇನೋ ಆಯ್ತಿರಲಿಲ್ಲ, ಈಗೆಲ್ಲೆಲ್ಲೋ ಇಟ್ಟವರಲ್ಲ. ಇಲ್ಲಿ ಇದು ಕುಡಿದ್ರೂ ಇವತ್ತು ಆರೋಗ್ಯ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ಇಲ್ಲಿಟ್ಟಿರ್ತಕ್ಕಂಥ ನಮ್ಮ ನೀರನ್ನು. ಅದರಿಂದ ಇವೆಲ್ಲ ನೋಡಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ನಮ್ಮ ಕುಟುಂಬಗಳಲ್ಲಿ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ ಜನ್ಮ ಕೊಟ್ಟಂಥ ತಂದೆ ತಾಯಿಂದರು, ಅವ್ರ ಬಗ್ಗೆ ನಾವು ಯಾವ ರೀತಿ ನಡ್ಕೋತಾ ಇದ್ದೇವೆ? ಇದೆಲ್ಲ ನೋಡಿದಾಗ ಇದೊಂದು ಬದುಕಂತಕ್ಕಂಥ ಒಂದು ಮನಸ್ಸಿನಲ್ಲಿ ನೋವು ನನಗೆ ಪ್ರತಿನಿತ್ಯ ಕಾಡ್ತದೆ. ಅದೆಲ್ಲ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಲಿಕ್ಕೆ ಬಿಗಿಯಾದಂಥ ಆಡಳಿತ ಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಸ್ವಲ್ಪ ಭಾಳನೇ ಜಾಸ್ತಿ ಮಾತಾಡಿದ್ದೀನಿ, ಯಾಕೆಂದರೆ ಇದು ಹೇಳದೇ ಇದ್ದರೂ ತಪ್ಪಾಗುತ್ತೆ ಅಂತೇಳಿ ಸ್ವಲ್ಪ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ನಾನು ಎಲ್ಲ ನೋಡಾಗಿದೆ. 2 ಬಾರಿ ಆಕಸ್ಮಿಕವಾಗಿ ದೇವರು ಕೊಟ್ಟಂಥ ಮುಖ್ಯಮಂತ್ರಿ ಸ್ಥಾನನೂ ನೋಡಾಯಿತು. ಈಗ ದೆಹಲಿ ಒಳಗೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2 ಇಲಾಖೆನ ಇವತ್ತೇನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಅಲ್ಲೂ ಸಹ ನನಗೆ ಅದರ ಅನುಭವ ಏನಾಗಿದೆ, ಕೆಲವು ವಿಷಯಗಳನ್ನ ಮಾತಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಕರ್ನಾಟಕದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಇಂಥ ಸರ್ಕಾರ ಇದನ್ನು ತೆಗೆಯತಕ್ಕಂಥ ನಿಟ್ಟಿನಲ್ಲಿ ನಿಮ್ಗಳ ಆಶೀರ್ವಾದ ಕೇಳ್ತೀನಿ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಎಲ್ರಿಗೂ ನಾನು ನಮಸ್ಕಾರ.